SSLCನಲ್ಲಿ 100% ರಿಸಲ್ಟ್ ಬರ್ತಾ ಇರ್ತಕ್ಕಂಥ ಶಾಲೆ. ಮತ್ತು 2 ವರ್ಷಕ್ಕೆ ಮುಂಚೆ PEC ಕೂಡ ಪ್ರಾರಂಭ ಮಾಡಿದ್ರು. PECನಲ್ಲೂ ಕೂಡ 100% ರಿಸಲ್ಟಲ್ಲ, ಅದು 100ರಲ್ಲಿ ಎಲ್ಲರೂ ಫಸ್ಟ್ ಕ್ಲಾಸು. ಅದರಲ್ಲಿ 41 ಜನ ಡಿಸ್ಟಿಂಕ್ಷನ್, 80% ಮೇಲೆ ಬಂದಿರತಕ್ಕಂಥವ್ರಿಗೆ ಡಿಸ್ಟಿಂಕ್ಷನ್ನು. 100 ಫಸ್ಟ್ ಕ್ಲಾಸ್ ಬಂದಿರತಕ್ಕಂಥದ್ದು ಇಡೀ ದಕ್ಷಿಣದಲ್ಲೇ ಎಲ್ಲೂ ಇಲ್ಲ ಅಲ್ವಾ, ಸೌತ್ ಡಿಸ್ಟ್ರಿಕ್ಟಲ್ಲಿ ಎಲ್ಲೂ ಇಲ್ಲ. ಮತ್ತು ಓದೋದಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೋ, ಆಸಕ್ತಿ ವಹಿಸ್ತಾರೋ ಶಾಲಾ ಆಡಳಿತ ಮಂಡಳಿ, ಟೀಚಿಂಗ್ ಸ್ಟಾಫು, ಅದೇ ರೀತಿ ಮಕ್ಕಳ ಒಂದು ಬೆಳವಣಿಗೆಗೆ ಆ ದೃಷ್ಟಿಯಿಂದ ಮಕ್ಕಳಿಗೆ ಹೆಚ್ಚು ಆಟಗಳಲ್ಲಿ ತೊಡಗಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಪಿಯಲ್ಲಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂದರೆ ನೀವುಗಳೇ ಮಕ್ಕಳೇ. ಏನು ಎನರ್ಜಿ ಇಟ್ಟಿದ್ದೀರಾ ನೀವು, ಸೂಪರ್ ಎನರ್ಜಿ. ಹ್ಯಾಟ್ಸ್ ಅಪ್, ಆಲ್ ಚಿಲ್ಡ್ರನ್ಸ್ ಹ್ಯಾವಿಂಗ್ ಗುಡ್ ಎನರ್ಜಿ. ಎಲ್ಲರೂ ಇವಾಗ ಮಾರ್ಚ್ ಪಾಸ್ಟಲ್ಲಿ ಮಾಡಿದವರು, ಪಿರಮಿಡಲ್ಲಿ ಮಾಡಿದವರು, ಡ್ಯಾನ್ಸಲ್ಲೂ ಮಾಡಿದ್ದೀರಾ. ಸೂಪರ್ ಎನರ್ಜಿ, ಕೀಪ್ ಇಟ್ ಅಪ್ ಗೈಸ್. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮನೆ ಮಗನಾಗಿ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಶಾಲೆಯ ಒಂದು ವಿಭಿನ್ನತೆ ನಾನು ಸುಮಾರು 2 ದಶಕಗಳಿಂದ ನಾನೇನು ನೋಡ್ಕೊಂಡು ಬಂದಿದ್ದೀನಿ. ಖುದ್ದು ಶಾಲೆಯ ಸಂಸ್ಥಾಪಕರೇ ಅಂದರೆ ನಮ್ಮ ಸೌರಭ್ ಸರ್ ಆಗಿರ್ಬೋದು, ಸಂಕೇತ್ ಸರ್ ಆಗಿರ್ಬೋದು, ಖುದ್ದಾಗಿ ಅವರೇ ಮೈದಾನಕ್ಕೆ ಬಂದು ತರಬೇತಿ ನೀಡೋದು ಒಂದು ವಿಷಯ ಏನಿದೆ, ಇದು ಬಹುಶಃ ನಾನು ಹಲವಾರು ಶಾಲೆಗಳಲ್ಲಿ ನಾನು ಕರಾಟೆ ತರಬೇತಿ ನೀಡಲಿಕ್ಕೆ ಹೋಗ್ತಿದ್ದೆ ಈ ಹಿಂದೆ. ಆದರೆ ಖುದ್ದು ಸಂಸ್ಥಾಪಕರೇ ಬಂದು ಈ ಹ್ಯಾಂಡ್ಬಾಲ್, ವಾಲಿಬಾಲ್, ಇತರೆ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ತರಬೇತಿ ಕೊಡೋದಿದೆಯಲ್ಲ, ಇದು ಖಂಡಿತವಾಗ್ಲೂ ನಾನು ಎಲ್ಲಿಯೂ ನೋಡಿರುವಂಥದ್ದಲ್ಲ. VIP is good in sports. Last year, our under 14 boys, under 16 boys, under 19 boys are the state winners in throwball. Our PU throwball team, they secured winners trophy in the state level. In South Bangalore, 1200 PU colleges are there. Only 7 PU colleges got 100% result. But our small college and the fresh college
what the 100% result. I hope my smart children will continue the same forever.